CIET NCERT ವತಿಯಿಂದ ಪ್ರಸ್ತುತಪಡಿಸಲಾಗುತ್ತಿರುವ ಕಾರ್ಯಕ್ರಮ ಅಪಾಯಕಾರಿ ಹಾವು. ಪ್ರತಿ ಸಂಜೆಯಂತೆ ಇಂದೂ ಕೂಡ ಫೂಲ್ಮತಿ ಅಡುಗೆಗೆ ಪಾತ್ರೆಗಳನ್ನು ತರಲು ಹೋಗಿದ್ದಳು. ಆಗ ಅವಳು ಹಾವಿನ ಬಾಲದ ಮೇಲೆ ಕಾಲಿಟ್ಟಿದ್ದಾಳೆ. ಆತ್ಮರಕ್ಷಣೆಗಾಗಿ ಹಾವು ಕಚ್ಚಿದೆ. ಏನು ಹೇಳಿದ್ರಿ? ಫೂಲ್ಮತಿಗೆ ಹಾವು ಕಚ್ಚಿದೆಯೇ? ಹೌದಣ್ಣ, ಬೇಗ ಬಾ. ಓ ದೇವ್ರೇ, ಅವಳನ್ನ ರಕ್ಷಿಸು. ಹೀಗೆ ಹೇಳುತ್ತಾ ಜಾಗೇಸರ್ ಮನೆ ಕಡೆ ಓಡಿದ. ಜಾಗೇಸರ್ ಮನೆಯ ಬಾಗಿಲಲ್ಲಿ ನಿಂತಿದ್ದ ಜನಸಂದಣಿಯನ್ನು ನುಗ್ಗಿ ಒಳಗೆ ಹೋದ. ಮಿಟ್ಟು ಚಿಕ್ಕಪ್ಪ ಕಚ್ಚಿದ ಗುರುತು ಮೇಲೆ ಟವೆಲ್ ಬಿಗಿಯಾಗಿ ಕಟ್ಟಿದ್ದರು. ಫೂಲ್ಮತಿಗೆ ಪ್ರಜ್ಞೆ ತಪ್ಪಿತ್ತು. ಜಾಗೇಸರ್ನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅವಸರದಲ್ಲಿ ಎಲ್ಲರೂ ಅವಳನ್ನು ಗ್ರಾಮದ ಗಣೇಶಿ ಭೂತೋಚ್ಚಾಟಕನ ಬಳಿ ಕರೆದುಕೊಂಡು ಹೋದರು. ಭೂತೋಚ್ಚಾಟಕನು ಮಂತ್ರವನ್ನು ಹೇಳಲು ಪ್ರಾರಂಭಿಸಿದ. ಆದರೆ ಫೂಲ್ಮತಿಯ ದೇಹದಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಆಗ ಭೂತೋಚ್ಚಾಟಕನು ಕಷಾಯವನ್ನು ಬಾಯಿಯಲ್ಲಿ ಸುರಿಯಲು ಪ್ರಯತ್ನಿಸಿದ. ಆದರೆ ಅವಳ ಹಲ್ಲುಗಳು ಹಿಡಿಯಲ್ಪಟ್ಟಿದ್ದರಿಂದ ಸಂಪೂರ್ಣ ಕಷಾಯವು ಹೊರಗೆ ಹರಿಯಿತು. ಈಗ ಭೂತೋಚ್ಚಾಟಕ ತನ್ನ ಚೀಲದಿಂದ ಕಪ್ಪು ಬಣ್ಣದ ಔಷಧಿ ಬಾಟಲಿಯನ್ನು ಹೊರತೆಗೆದ. ಫೂಲ್ಮತಿಯ ಮೂಗಿಗೆ ಮದ್ದು ಹಾಕಲು ಮುಂದಾದ ತಕ್ಷಣ ದೊಡ್ಡ ಧ್ವನಿ ಪ್ರತಿಧ್ವನಿಸಿತು. ನಿಲ್ಲಿಸು! ಭೂತೋಚ್ಚಾಟಕನು ಗಾಬರಿಗೊಂಡ. ಎಲ್ಲರೂ ಗಾಬರಿಯಿಂದ ಹಿಂದಿರುಗಿ ನೋಡಿದರು. ನೀನೇನ್ ಮಾಡ್ತಿರುವೆ? ರೇಖಾ ನಿಂತಿದ್ದಳು. ರೇಖಾ ನಗರದಲ್ಲಿ ಓದುತ್ತಿದ್ದ ಗ್ರಾಮದ ಸರಪಂಚರ ಮಗಳು. ಹಾವು ಮತ್ತು ಇತರ ಪ್ರಾಣಿಗಳ ಬಗ್ಗೆ ಅವರಿಗೆ ಉತ್ತಮ ಜ್ಞಾನವಿತ್ತು. ಈ ರೀತಿಯಾಗಿ ಚಿಕ್ಕಮ್ಮ ಎಂದಿಗೂ ಚೇತರಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಅವರನ್ನು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಯಾಕೆ ಆಗಬಾರ್ದು? ಮತ್ತೆ ಆಸ್ಪತ್ರೆಯಲ್ಲಿ ಅವಳಿಗೆ ಏನಾದ್ರೂ ಸಂಭವಿಸಿದ್ರೆ ಯಾರು ಹೊಣೆಗಾರರಾಗ್ತಾರೆ? ಮಿಟ್ಟು ಚಿಕ್ಕಪ್ಪ ಅವರ ಮಾತುಗಳಿಗೆ ಭೂತೋಚ್ಚಾಟಕ ಭಯದ ಕಣ್ಣುಗಳಿಂದ ರೇಖಾಳನ್ನು ನೋಡಿದ. ಆದರೆ ರೇಖಾ ಅಚಲವಾಗಿದ್ದಳು. ನನ್ ಮಾತು ಕೇಳು. ಅತ್ತ ಆಸ್ಪತ್ರೆಯಲ್ಲಿ ಮಾತ್ರ ಚಿಕ್ಕಮ್ಮಳಿಗೆ ಸೂಕ್ತ ಚಿಕಿತ್ಸೆ ಸಿಗೋಕೆ ಸಾಧ್ಯ. ಇನ್ ತಡ ಮಾಡಬೇಡಿ. ಹಾ ರೇಖಾ, ಬಹುಶಃ ನೀವು ಹೇಳೋದು ಸರಿ. ಒಮ್ಮೆ ವೈದ್ಯರನ್ನ ಭೇಟಿ ಮಾಡಿದ್ರೆ ಏನು ಹಾನಿ? ಹಾ, ಹೋಗೋಣ. ಸಮಯ ವ್ಯರ್ಥ ಮಾಡದೆ ಪಕ್ಕದ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗೋಣ. ಸಮುದಾಯ ಕೇಂದ್ರ ತಲುಪಿದ ಕೂಡಲೇ ರೇಖಾ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಮಾಹಿತಿ ನೀಡಿ ಫೂಲ್ಮತಿ ಅವರನ್ನು ದಾಖಲಿಸಿದರು. ನೋಡಿ, ನೀವು ಚಿಂತೆ ಮಾಡಬೇಡಿ. ಮತ್ತೆ ಚಿಕಿತ್ಸೆ ಪೂರ್ಣಗೊಳ್ಳುವವರೆಗೆ ಮುಂಭಾಗದ ಹಾಲ್ನಲ್ಲಿ ಕುಳಿತುಕೊಳ್ಳಿ. ಸರಿ ಡಾಕ್ಟರ್ ಸಾಹೇಬ್ರೆ. ಯಾರಾದ್ರೂ ಹೇಳಿ, ಅವರಿಗೆ ಕಚ್ಚಿದ ಹಾವನ್ನ ಯಾರಾದ್ರೂ ನೋಡಿದ್ದೀರಾ? ಹೌದು ಡಾಕ್ಟರ್ ಸಾಹೇಬ್ರೆ, ಅದು ತೆಳುವಾದ ಕಪ್ಪು ಹಾವು. ಇದರ ಅರ್ಥ ಅದೊಂದು ಸಾಮಾನ್ಯ ಕ್ರೈಟ್ ಆಗಿದೆ. ಡಾಕ್ಟರ್ ಸಾಹೇಬರು ಚಿಕಿತ್ಸೆ ಆರಂಭಿಸಿ ಫೂಲ್ಮತಿಗೆ ಆಂಟಿವೆನಮ್ ಇಂಜೆಕ್ಷನ್ ನೀಡಿದರು. ಅಷ್ಟು ಹೊತ್ತಿಗಾಗಲೇ ಸಂಜೆ ರಾತ್ರಿಯಾಗಿ ಬದಲಾಗಿತ್ತು. ಆದರೆ ಎಲ್ಲರೂ ದೃಢವಾಗಿ ನಿಂತಿದ್ದರು, ಏಕೆಂದರೆ ಇದು ಹಳ್ಳಿಯ ವಿಷಯವಾಗಿತ್ತು. ಕ್ರಮೇಣ ಫೂಲ್ಮತಿಯ ಸ್ಥಿತಿ ಸುಧಾರಿಸತೊಡಗಿತು ಮತ್ತು ಆಕೆಗೆ ಪ್ರಜ್ಞೆ ಬಂದಿತು. ನೀವವರನ್ನ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಕರೆತರದೇ ಇದ್ದಿದ್ರೆ ರೋಗಿಯು ಸಾಯಬಹುದಿತ್ತು. ಹೌದು ಡಾಕ್ಟರ್ ಸಾಹೇಬ್ರೆ. ವಾಸ್ತವವಾಗಿ ನೀವು ಹಾವುಗಳ ಸಂಖ್ಯೆ ಹೆಚ್ಚಿರುವಂಥ ಸ್ಥಳಗಳಲ್ಲಿ ವಾಸ ಮಾಡ್ತಾ ಇದ್ದೀರಿ. ಸರಿ. ಹಾವುಗಳು ಸಾಮಾನ್ಯವಾಗಿ ಎತ್ತರದ ಹುಲ್ಲು, ಚದುರಿದ ಗೊಬ್ಬರದ ಚೀಲಗಳು, ಒಣ ಎಲೆಗಳು, ಕಡ್ಡಿಗಳು ಮತ್ತು ಹಸುವಿನ ಸಗಣಿಯ ರಾಶಿಯಲ್ಲಿ ವಾಸಿಸ್ತವೆ. ಆದ್ದರಿಂದ ನಿಮ್ಮ ಸುರಕ್ಷತೆಗಾಗಿ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಡಿ. ನೀವು ಈ ಮಾಹಿತಿಯನ್ನ ನಿಮ್ಮ ಮೊಬೈಲ್ ಫೋನ್ನಲ್ಲಿಯೂ ವೀಕ್ಷಿಸಬಹುದು. ಹಾ ಡಾಕ್ಟರ್ ಸಾಹೇಬ್ರೆ. ಮತ್ತೆ ಎಂದಾದರೂ ಇಂತಹ ಸಮಸ್ಯೆ ಎದುರಾದರೆ ಭೂತೋಚ್ಚಾಟಕರ ಬಳಿ ಹೋಗೋ ಬದಲು ಆರೋಗ್ಯ ಕೇಂದ್ರಕ್ಕೆ ಬನ್ನಿ. ಹಾ, ತಿಳಿತು ಡಾಕ್ಟರ್ ಸಾಹೇಬ್ರೆ. ಮಿಟ್ಟು ಚಿಕ್ಕಪ್ಪ ತಮ್ಮ ಮೊಬೈಲ್ ತೆಗೆದು ಹಾವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಹುಡುಕತೊಡಗಿದರು. ಭಾರತದಲ್ಲಿ 276 ಜಾತಿಯ ಹಾವುಗಳು ಕಂಡುಬರುತ್ತವೆ. ಅವುಗಳಲ್ಲಿ ಸುಮಾರು 60 ಜಾತಿಗಳು ವಿಷಪೂರಿತವಾಗಿವೆ. ಈ ಸಾಮಾನ್ಯ ಕ್ರೈಟ್, ನಾಗರಹಾವು ಮತ್ತು ವೈಪರ್ ನಮ್ಮ ಸುತ್ತಮುತ್ತಲೂ ಕಂಡುಬರುತ್ತವೆ. ಫೂಲ್ಮತಿ ಈಗ ಮೊದಲಿಗಿಂತ ಚೆನ್ನಾಗಿದ್ದಳು. ವೈದ್ಯರಿಗೆ ಕೃತಜ್ಞತೆ ಸಲ್ಲಿಸಿ ಜಾಗೇಸರ್, ರೇಖಾ ಮತ್ತು ಇತರ ಗ್ರಾಮಸ್ಥರೊಂದಿಗೆ ಮನೆಗೆ ತೆರಳಲು ಹೊರಟಳು.
ಇದುವರೆಗೆ ನೀವು ಕೇಳಿದಿರಿ ಸಿಐಇಟಿ ಎನ್ಸಿಇಆರ್ಟಿ ವತಿಯಿಂದ ಪ್ರಸ್ತುತಪಡಿಸಲಾದ ಕಾರ್ಯಕ್ರಮ ಅಪಾಯಕಾರಿ ಹಾವು. ಅನುವಾದ ಮತ್ತು ರೆಕಾರ್ಡಿಂಗ್ ಕ್ಲಾಪರ್ ಎಂಟರ್ಟೈನ್ಮೆಂಟ್ ವತಿಯಿಂದ. ಪ್ರೋಗ್ರಾಂ ಕೋಆರ್ಡಿನೇಟರ್ ಪ್ರೊಫೆಸರ್ ಉಷಾ ಶರ್ಮಾ. ಅಕಾಡೆಮಿಕ್ ಸಪೋರ್ಟ್ ಯಾಚನಾ ಗುಪ್ತಾ.